ಎಲ್ರಿಗೂ ನಮಸ್ಕಾರ. ನಾನಿವತ್ತು ಹುರಿದ ಹುರುಳಿಕಾಳು ಸಾರು ಮಾಡೋದು ತೋರಿಸ್ತಾ ಇದ್ದೀನಿ. ಇಲ್ಲಿ 1 ಕಪ್ ಹುರುಳಿಕಾಳು ತೊಗೊಂಡಿದ್ದೀನಿ, ಆಲೂಗಡ್ಡೆ, ಬದನೆಕಾಯಿ ತೊಗೊಂಡಿದ್ದೀನಿ, ಈರುಳ್ಳಿ, ಬೆಳ್ಳುಳ್ಳಿ, 1 ಕಪ್ಪು ಹಸಿ ಕಾಯಿ ತುರಿ ತೊಗೊಂಡಿದ್ದೀನಿ, 1 ಟೊಮೆಟೊ, ನಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣು, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವು, 1 ಸ್ಪೂನ್ ಜೀರಿಗೆ, 2 ಸ್ಪೂನ್ ಸಾಂಬಾರು ಪುಡಿ, ಸ್ವಲ್ಪ ಇಂಗು, ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು. ಮೊದಲಿಗೆ ಈಗ ಹುರುಳಿಕಾಳು ಹುರಿದ್ಕೊಳ್ಬೇಕು. ಇದು ಕಲರ್ ಚೇಂಜ್ ಆಗಿ ಘಮ ಬರುತ್ತೆ, ಅದುವರೆಗೂ ಹುರ್ಕೊಳ್ಬೇಕು. ಒಂದು ಪಾತ್ರೆಯಲ್ಲಿ ನೀರು ಹಾಕ್ಕೊಂಡು ಹುರುಳಿಕಾಳು ಬೇಯಿಸ್ಕೊಳ್ಬೇಕು. ಅದ್ರ ಜೊತೆನೆ ಆಲೂಗಡ್ಡೆ ಮತ್ತು ಬದನೆಕಾಯಿ ಹಾಕ್ಕೊಳ್ತೀನಿ. ನಿಮಿಷ ಬೇಯಿಸ್ಕೊಳ್ತೀನಿ. ಮಸಾಲೆ ರುಬ್ಕೊಳ್ಳೋದಕ್ಕೆ ಟೊಮೆಟೊ, ಈರುಳ್ಳಿ, ಹಸಿ ಕಾಯಿ ತುರಿ, ಜೀರಿಗೆ, ಸಾಂಬಾರು ಪುಡಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ನೀರು ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಳ್ಬೇಕು. ರುಬ್ಕೊಂಡಾಗಿದೆ. ಮಸಾಲೆ ಹಾಕ್ಕೊಳ್ತೀನಿ. ಹುಣಸೆಹಣ್ಣಿನ ರಸ ಹಾಕ್ಕೊಳ್ಬೇಕು. ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಂಡು ಕುದಿಸ್ಕೊಳ್ಬೇಕು. ಪ್ಲೇಟ್ ಮುಚ್ಚಿ 5 ನಿಮಿಷ ಕುದಿಸ್ಕೊಳ್ತೀನಿ. ಒಗ್ಗರಣೆ ಮಾಡ್ಕೊಳ್ಬೇಕು. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ, ಕರಿಬೇವು, ಈರುಳ್ಳಿ, ಸ್ವಲ್ಪ ಹಿಂಗೆ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ಬೇಕು. ಸಿಂಪಲ್ಲಾಗಿ ಹುರಿದ ಹುರುಳಿಕಾಳು ಸಾರು ರೆಡಿಯಾಗಿದೆ. ಮುದ್ದೆಗೆ, ಅನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.